ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಜರ್ಮನಿಯ ಒಂದು ಆಲ್ಪೈನ್ ವಿಲೇಜ್ ಅಲ್ಲಿ ಇದ್ದೀವಿ. ಇದ್ರ ಹೆಸರು ಓಬೆರ್ಸ್ಡಾರ್ಫ್ ಅಂತ ಹೇಳಿ. ಇವಾಗ ನನ್ನ ಹಿಂದೆ ಹೇಗೆ ಕಾಣಿಸ್ತಿದೆ ಅಂತ ನೋಡ್ಬೋದು ನೀವು. ಏಪ್ರಿಲ್ ಅಲ್ಲಿ ಬಂದಿದ್ದೀವಿ. ಏಪ್ರಿಲ್ ಅಲ್ಲಿ ಕೂಡ ಇನ್ನ ಎಷ್ಟು ಸ್ನೋ ಇದೆ ಅಂತ ಹೇಳಿದ್ರೆ ನಮ್ಗೆ ನಂಬಕ್ಕಾಗ್ತಿಲ್ಲ, ಇಷ್ಟೊಂದು ಸ್ನೋ ಇದೆಯಲ್ಲ ಅಂತ ಅನ್ಕೊಂತಿದ್ವಿ ಬರ್ಬೇಕಾದ್ರೆ. ಇವಾಗ ನಾವಿಲ್ಲಿ ಕಾರ್ ಪಾರ್ಕ್ ಮಾಡಿ ಇಲ್ಲೇ ಒಂದು ಹತ್ರದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಲೇಕ್ ಇದೆಯಂತೆ, ಅಲ್ಲಿಗೆ ಒಂದು ಚಿಕ್ಕ ಹೈಕ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಆ ಹೈಕ್ ಆದ್ಮೇಲೆ ನಿಮ್ಗೆ ಬ್ಯೂಟಿಫುಲ್ ಆಗಿರೋ ಆಲ್ಪೈನ್ ವಿಲೇಜ್ ನ ತೋರ್ಸೋಣ ಅಂತ ಅನ್ಕೊಂಡಿದೀವಿ. ನೀವೇ ನೋಡ್ತಿದ್ರಲ್ಲ, ಅದು ಸ್ಕೀ ಮಾಡ್ಬೇಕಾದ್ರೆ ಜಂಪ್ ಮಾಡ್ತಾರಲ್ಲ ಅದು. ಇವಾಗ ಸ್ನೋ ಇಲ್ಲ, ಸ್ನೋ ಎಲ್ಲ ಮೆಲ್ಟ್ ಆಗಿದೆ, ಅದಕ್ಕೆ ಆತರ ಕಾಣಿಸ್ತಿದೆ. ಸ್ನೋ ಇದ್ದಾಗ ಎಲ್ಲ ಇಲ್ಲಿ ಸ್ಕೀ ಮಾಡೋದಕ್ಕೆ ಬರ್ತಾರೆ. ಇದು ಅದಕ್ಕೆ ಅಂತಾನೆ ಫೇಮಸ್ ಆಗಿರೋ ಪ್ಲೇಸ್ ಕೂಡ. ಬನ್ನಿ ಇವಾಗ ನಾವು ನಮ್ಮ ಹೈಕ್ ನ ಸ್ಟಾರ್ಟ್ ಮಾಡೋಣ. ಫ್ಯೂನಿಕ್ಯುಲರ್ ಇದೆ ಇಲ್ಲಿ ಮೇಲ್ಗಡೆ ಹೋಗೋದಕ್ಕೆ. ಹಾಗೆ ಇಲ್ಲಿ ಟಿಕೆಟ್ ತಗೋಬಹುದು. ನಾವು ಇಲ್ಲಿ ವಿಚಾರಿಸ್ತಿದ್ದಾರೆ. ಪ್ರೈಸ್ ಕೇಳ್ದ ಅದು ಎಷ್ಟಂತ? ಪ್ರೈಸ್ ಕೇಳಿದೆ 215 ಯೂರೋ ಅಂತ. 15 ಯೂರೋ ಬಟ್ ಕೊಡ್ಬೋದಲ್ಲ? ಎಷ್ಟು ದೂರ ಇದೆ? 10 ಮಿನಿಟ್ಸ್ ಅಂತ ಅಷ್ಟೇ. 10 ಮಿನಿಟ್ಸ್ ಅಷ್ಟೇನಾ? ಬನ್ನಿ, 10 ಮಿನಿಟ್ಸಿಗೆ ಏನಕ್ಕೆ 15 ಯೂರೋ? ವಾಕಿಂಗ್ 30 ಮಿನಿಟ್ಸ್. ಅದೇ 10 ಮಿನಿಟ್ಸ್. ಓಕೆ, ವಾಕಿಂಗ್ 30 ಮಿನಿಟ್ಸ್, ಅದ್ರಲ್ಲಿ ಹೋದ್ರೆ 10 ಮಿನಿಟ್ಸ್. ಬಟ್ ಇರಲಿ, ಸ್ಮಾಲ್ ಹೈಕ್ ಮಾಡೋಣ. ಮೇಲ್ಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಅಪ್ಪಿದೆ. ಹಾಗೆ ಹೈಕ್ ಮಾಡಿ ತುಂಬ ದಿನ ಆಗಿತ್ತಲ್ಲ, ಇಷ್ಟು ದೂರ ಬಂದಿದ್ದಕ್ಕೇ ಆಲ್ರೆಡಿ ಟಯರ್ಡ್ ಅಂತ ಅನ್ನಿಸ್ತಿದೆ. ಬಿಸಿಲು ಬೇರೆ ಇದೆ ಇವತ್ತು. ನಮಗೆ ಮೇಲ್ಗಡೆ ನಡ್ಕೊಂಡು ಹೋಗೋಕ್ಕೇ ಸುಸ್ತು ಅನ್ನಿಸ್ತಿದೆ. ಅಜ್ಜಿ ನೋಡಿ ಮೇಲ್ಗಡೆಗೆ ಸೈಕಲ್ ತುಂಡ್ಕೊಂಡು ಹೋಗ್ತಿದ್ದಾರೆ. ಹೇಗೆ ಅನ್ನಿಸ್ತಿದೆ ಉದಯ್? ತುಂಬ ದಿನ ಆದ್ಮೇಲೆ ಹೈಕ್ ಮಾಡ್ತಿರೋದು. ಟಯರ್ಡ್ ಅನ್ನಿಸ್ತಿಲ್ವಾ? ಈ ವಾಟರ್ ಫಾಲ್ ಏನಿದೆ ಇದೆಲ್ಲ ಸ್ನೋ ವಾಟರ್. ಮೇಲ್ಗಡೆ ಇರೋ ಸ್ನೋ ಎಲ್ಲ ಕರಗಿ ನೀರಾಗಿ ಹರಿತಿರೋದು. ನೋಡಿ ಎಷ್ಟು ದೊಡ್ಡ ವಾಟರ್ ಫಾಲ್ ಆಗಿದೆ. ವಾವ್, ವ್ಯೂ ಇಲ್ಲಿಂದ ಎಷ್ಟು ಚೆನ್ನಾಗಿದೆ ಅಲ್ಲ. ನಾವಿವಾಗ ಹೋಗ್ಬೇಕಂತ ಅನ್ಕೊಂಡಿರೋದು ಫ್ರೈಬರ್ಗ್ ಅಂತ ಹೇಳಿ. ಸೊ ಅಲ್ಲಿಗೆ ಇನ್ನ ಅರ್ಧ ಗಂಟೆ ಹೈಕ್ ಇಲ್ಲಿಂದ. ಬನ್ನಿ ಕಂಟಿನ್ಯೂ ಮಾಡೋಣ. ಇಲ್ಲಿ ಶೇಡ್ ಇದೆಯಲ್ಲ, ಹಾಗಾಗಿ ಇನ್ನೂ ಕರಗಿಲ್ಲ, ಬಟ್ ಎಲ್ಲ ಸಾಫ್ಟ್ ಆಗಿ ಹೋಗಿದೆ. ನೋಡಿ ಮುಂದೆ ತಾತ ಅಜ್ಜಿ ಹೋಗ್ತಿದಾರಲ್ಲ, ಅವ್ರಿಗೇನಿಲ್ಲ ಅಂದ್ರೂ 70+ ಏಜ್ ಆಗಿದೆ. ಎಷ್ಟು ಚೆನ್ನಾಗಿ ಹೈಕ್ ಮಾಡ್ತಿದ್ದಾರೆ ನೋಡಿ ಅಲ್ಲ ಉದಯ್? 70+ ಅಂತ ಆಗಿದೆ ಅಲ್ಲ. ಹೆಲ್ದಿ ಆಗಿರ್ಬೇಕು ಅಂತಂದ್ರೆ ಈ ಥರ ಹೈಕ್ ಬರಬೇಕು. ಇಲ್ಲಿ ಒಂದು ಆಲ್ಪೈನ್ ಗಾಸ್ಟ್ರೋಫ್ ಅಂತ ಒಂದು ರೆಸ್ಟೋರೆಂಟ್ ಕೂಡ ಇದೆ. ಬೇಕಿದ್ರೆ ಒಂದು ಸ್ಮಾಲ್ ಬ್ರೇಕ್ ತಗೋಬೋದು. ಇಲ್ಲಿ ಏನಾದರೂ ತಿನ್ಕೊಂಡು ಹೋಗ್ಬೋದು, ಇಲ್ಲ ಡ್ರಿಂಕ್ಸ್ ಕೂಡ ಸಿಗುತ್ತೆ. ನಾವೀಗ ನಡ್ಕೊ ಬಂದಿದ್ದು ಈ ರೂಟಲ್ಲಿ. ಸೊ ಅಲ್ಲಿಂದ ಇವಾಗ ಇಲ್ಲಿವರೆಗೆ ಬಂದಿದ್ದೀವಿ. ನಾನು ಹೇಳಿದ್ನಲ್ಲ ಹೋಟೆಲ್ ಇದೆ ನೋಡಿ, ಅದು. ಸೈಕಲ್ ರೆಂಟ್ ತಗೋಬೋದಾ ಹೌದಾ? ಇಲ್ಲಿ ಕರುಗಳಿದೆ ಇಲ್ಲಿ. ಅಲ್ಲೆಲ್ಲ ಹಸುಗಳನ್ನ ಸಾಕಿದ್ದಾರೆ. ಒಳಗಡೆ ಇದೆ ನೋಡಿ, ತುಂಬ ಹಸುಗಳು ಒಳಗಡೆ ಇದೆ. ಕರುಗಳು ಮಾತ್ರ ಆಚೆ ಇದೆ ನೋಡಿ. ಇವರು ವ್ಯವಸಾಯಕ್ಕೆ ಯೂಸ್ ಮಾಡುವಂತಹ ಮತ್ತು ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ಹಸುಗಳನ್ನ ಕರ್ಕೊಂಡು ಹೋಗೋಕೆ ಇಟ್ಕೊಂಡಿರುವಂಥದ್ದು. ಮತ್ತು ಇನ್ನು ಏನೇನೋ ನನಗೆ ಗೊತ್ತಿಲ್ಲ, ಆ ಥರದ್ದೆಲ್ಲ ಮಿಷಿನ್ಗಳನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ನಿಂತ್ಕೊಂಡ್ರೆ ಎಷ್ಟು ತಂಪಾಗಿದೆ ಅಂತಂದರೆ ಎಲ್ಲ ಬಿಡೋಣ ಅನ್ನಿಸ್ತಿದೆ ಇವಾಗ. ಉದಯ್, ಯಾವ ಕಡೆ ಇನ್ನು ಮುಂದೆ? ನಮ್ದೊಂದು ಫೋಟೋ ತೆಗಿತೀಯ ಅಲ್ಲಿ? ಹೇಗೆ ವ್ಯೂ ಹೇಗಿದೆ ಹೇಳಿ ಇಲ್ಲಿಂದ? ಸಕ್ಕತ್ತಾಗಿ ಕಾಣಿಸ್ತಿದೆ ಮಾತ್ರ. ಮುಂದೆ ಹೇಗಿದೆ ಅಂತ ನೋಡೋಣ ಬನ್ನಿ. ಉದಯ್, ಒಂದು ನಿಮಿಷ. ಲಾಸ್ಟು Q&A ವಿಡಿಯೋದಲ್ಲಿ ಒಬ್ಬರು ಕ್ವೆಶನ್ ಕೇಳಿದ್ರು, ವೆಕೇಶನ್ ಆಗೋದಕ್ಕೆ ನೀವಿಬ್ರು ಆರ್ಗ್ಯೂ ಮಾಡ್ತೀರಾ ಅಂತ. ನೀನೇನು ಹೇಳ್ತೀಯ ಅದ್ರ ಬಗ್ಗೆ? ಕಟ್ ಮಾಡಾಕ್ತೀನಿ, ಇದನ್ನೆಲ್ಲ ಹಾಕಲ್ಲ ನಾನು. ಕರೆಕ್ಟ್ ಆನ್ಸರ್ ಹೇಳು. ಯಾವಾಗಲೂ ನೀನೇ ಚೂಸ್ ಮಾಡೋದು. ಹೊರಗಡೆ ಬಂದಾಗ ಅಪ್ಪನ ಮಗಳು, ಮನೇಲಿದ್ದಾಗ ಅಮ್ಮನ ಮಗಳು. ಯಾರ ಥರ ಇರೋದು ನೀನು? ಏನು
ಯಪ್ಪ ಅಥವಾ ಇಂಟೆಲಿಜೆಂಟ್ ಅದು ನನ್ಗೆ ಕಪ್ಪೆಗಳು ನೋಡಿ ಎದ್ರುಕೊಂಡು ಸಿಯಾ ಎತ್ಕೊಂಡು ಹೋಗುವಂತ ಎತ್ತಿಸ್ಕೊಂಡು ಹೋಗ್ತಾ ಇದ್ದಾಳೆ ಇಲ್ಲಿಂದ. ಯಾಕೆ ಚಿನ್ನಿ? ಇಲ್ಲೊಂಥರ ಕಪ್ಪೆ ಇದೆ ನೋಡಿ ಇದು. Viel kommen? Ja, ja. Okay. Mal aufpassen am Ende. Schönen Tag euch noch. ಇನ್ನು ನಾವು ಫುಲ್ ಇದೇನು ಕಪ್ಪೆಗಳ ಏರಿಯಾ ಅನ್ಸುತ್ತೆ. ನೋಡಿ ಹಾರ್ಟ್ ಮಾಡಿದ್ದೀನಿ ನಿನಗೇನೆ. ಐ ಲವ್ ಯು. ಇಷ್ಟೊತ್ತು ಇಟ್ಕೊಂಡಿದ್ದಕ್ಕೆ ಆಗ್ಲೇ ಕೈಯೆಲ್ಲ ಫ್ರೀಸ್ ಆಗ್ತಿದೆ. ಅದು ನಾನು ಇಟ್ಕೋಬಹುದು. ಯಾಕೆ? ಲೇಕ್ ಹತ್ರ ಬಂದ್ವಿ. ಉದಯನ ಎಷ್ಟು ನಿಮಿಷ ಇದೆ ಅಲ್ಲಿಗೆ ಹೋಗೋದಕ್ಕೆ? 10 ಮಿನಿಟ್ಸ್. ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಹಾಕಿದ್ದು ಫ್ರೈಬರ್ಗ್ಸೇ ಬರೀ 30 ಮಿನಿಟ್ಸ್ ಅಂತ ಇತ್ತು. ಬಟ್ ನಾವು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ 1.25 ಗಂಟೆ ಆಗಿದೆ. ಎಲ್ಲಿ 1.25 ಗಂಟೆ ರೆಸ್ಟ್ ಮಾಡಿರ್ಬೋದು ಅಷ್ಟೇ. ಅಲ್ಲಿ ಡ್ರೋನ್ ಹಾರಿಸ್ಬೇಕಾದ್ರೆ ಅದು ಬಿಟ್ಟರೆ ಅಲ್ಲಿಂದ ನಡ್ಕೊ ಬಂದಿರೋದೇನೆ. ಬಂದು ಇನ್ನೊಂದು 2 ನಿಮಿಷ. ರೆಸ್ಟೋರೆಂಟ್ ಹತ್ರ ಬಂದ್ವಿ. ಇದೇನೆ. ಹಣ್ಣಂತ ತಿನ್ಕೊಳ್ತೀನಿ ಎಲ್ಲವೂ. ಏನು ತಿಂತೀಯಾ? ನನಗೆ ಇಷ್ಟ ಆಗುತ್ತೆ. ಬಿಸಿಲು ಸರಿಗೆ ಹೊಡಿತಿದೆ. ಅಲ್ಲಿಂದ ನಡ್ಕೊಂಬಂದು ಏನಾದರೂ ಕೋಲ್ಡ್ ಆಗಿರೋದು ಕುಡಿಬೇಕು ಅಂತ ಅನ್ನಿಸ್ತು. ಸೊ ಕೋಕ್ ತೊಗೊಂಡಿದ್ದೀವಿ. ಮತ್ತು ಇನ್ನೊಂದೇನಂತಂದರೆ ಇಲ್ಲಿ ಕಾರ್ಡ್ನ ಎಕ್ಸೆಪ್ಟ್ ಮಾಡ್ತಿಲ್ಲ, ಕ್ಯಾಶ್ ಅಷ್ಟೇ. ಏನಾದರೂ ಊಟ ಮಾಡೋಣ ಅಂತ ಹೇಳಿದ್ರೆ ಅಷ್ಟೊಂದು ಊಟಕ್ಕೆ ಬೇಕಾಗುವಷ್ಟು ನಮ್ಮ ಹತ್ರ ಕ್ಯಾಶ್ ತೊಗೊಬಂದಿರಲಿಲ್ಲ. ಕಾರ್ಡ್ ತಂದಿದ್ವಿ. ಒಂದು ಸ್ಮಾಲ್ ಬ್ರೇಕ್ ತೊಗೊಂಡಾದ್ಮೇಲೆ ಇವಾಗ ಮತ್ತೆ ಹೈಕ್ನ ಕಂಟಿನ್ಯೂ ಮಾಡೋಣ. ಅದೇ ವೇಯಲ್ಲಿ ಹೋಗೋಣ ಅಥವಾ ಬೇರೆ ಕಡೆ ಹೋಗೋಣ ಇವಾಗ? ಆ ವೇಯಲ್ಲಿ ಫ್ರಾಕ್ಗಳಿದೆಯಲ್ಲ, ಅದಕ್ಕೆ ಹಂಗೆ ಆ ಕಡೆ ಹೋಗೋದು ಬೇಡ ಅಂತೆ. ಇವಾಗ ಇನ್ನೊಂದು ವೇಲಿ ಕೆಳಗಡೆ ಇಳಿತಾ ಇದ್ದೀವಿ. ಬರಬೇಕಾದ್ರೆ ಜಾಸ್ತಿ ಭಯ ಆಗ್ತಿತ್ತಂತೆ ಫ್ರಾಗ್ ನೋಡಿ. ಇವಾಗ ಸ್ವಲ್ಪ ಆಗ್ತಿದೆಯಂತೆ. ಸ್ವಲ್ಪ ಅಂದ್ರೆ ಸ್ವಲ್ಪ ಅಷ್ಟೇ. ಇವಾಗ ಓಕೆನಾ? ಸ್ವಲ್ಪ ಸರಿ. ಇವಾಗ ಫ್ರಾಗ್ ನೋಡಿದ್ರೆ ಏನೂ ಭಯ ಆಗಲ್ವಾ? ಭಯ ಇದೆ, ಬಟ್ ಬರಬೇಕಾದ್ರೆ ಆಯ್ತಲ್ಲ ಅಷ್ಟಿಲ್ಲ, ಸ್ವಲ್ಪ ಭಯ ಇದೆಯಂತ ಇವಾಗ. ಹಾಗೆ ಇಲ್ಲೊಂದು ನದಿ ಕೂಡ ಹರಿತಾ ಇದೆ. ನಾನು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊತೀನಿ. ಆ್ಯಕ್ಚುಲಿ ಇನ್ನು ನಾವು ಕಾರ್ ಪಾರ್ಕಿಂಗ್ ಪ್ಲೇಸ್ ಹತ್ರ ಹೋಗೋದಕ್ಕೆ ಇನ್ನು 20 ಮಿನಿಟ್ಸ್ ಹೈಕ್ ಮಾಡಬೇಕಿತ್ತು. ಹಾಗಾಗಿ ನಾವಿಲ್ಲೇ ಒಂದು ಬ್ರೇಕ್ ತೊಗೊಂಡ್ವಿ. ಇಲ್ಲೇ ಕಾರ್ ಬರ್ಬೋದಿತ್ತಂತೆ. ಸೊ ಉದಯ್ ನೀವಿಲ್ಲೇ ಕೂತೀರಿ, ನಾನು ಹೋಗಿ ಬರ್ತೀನಿ ಅಂತ ಹೇಳಿದ್ರು. ನಾವಿಲ್ಲೇ ವೆಯ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ಸಿಯಾ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದಾಳೆ. ಇಲ್ಲಿ ಮಕ್ಕಳು ಆಟ ಆಡ್ಬೋದು. ಅಲ್ಲಿಗೆ ಬಂದು ಆಟ ಆಡ್ತಾ ಇದ್ದೀವಿ. ಹಾಂ, ಬೇಡ, ನೋಡೋಣ ಇವಾಗ ಸಿಯಾ ಎಷ್ಟೊತ್ತಿರ್ತಾಳೆ ಅಂತ. ಸಿಯನ್ ಸ್ಟ್ರೆಂತ್ ಚೆಕ್ ಮಾಡೋಣ. ಕಾರ್ ಬಂತು, ಇವಾಗ ಹತ್ಕೊಂಡು ಹೋಗೋಣ. ಇಲ್ಲಿಂದ ಕಾರ್ ಹೋಗೋಗಿಲ್ವಾ? ಮತ್ತೆ ನಡ್ಕೊಂಡು ಹೋಗ್ಬೇಕು ನಾವು. ಹಿಂಗೇನೆ ಸ್ಟ್ರೈಟ್ ನೋಡಿ. ಇಷ್ಟು ದೊಡ್ಡ ರೋಡ್ ಇದೆ, ದೊಡ್ಡ ರೋಡಲ್ಲಿ ಕಾರ್ ಹೋಗೋಗಿಲ್ಲ. ಮತ್ತೆ ಸುಮ್ಮನೆ ಯಾಕೆ ರೋಡ್ ಮಾಡಿದ್ದಾರೆ? ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ಇವಾಗ ಈ ಥರ ವ್ಯೂ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಗೊತ್ತಾ ನಿನಗೆ ಎಲ್ಲಿ ಹೋಗ್ತಿದ್ದೀವಿ ಅಂತ? ಗೊತ್ತಿಲ್ಲ. ಎಲ್ಲಿ? ಹಾಂ, Actually good for your face. You can use the face.
ಇವಾಗ ಹೈಕ್ ಎಲ್ಲ ಕಂಪ್ಲೀಟ್ ಆಯಿತು. ನಾನು ಆಗಲೇ ಹೇಳಿದಾಗೆ ಏನಾದರೂ ತಿನ್ನೋಕ್ಕೆ ಹೋಗಬೇಕು. ಬೆಳಿಗ್ಗೆ ತಿಂದಿದ್ದು ಅದು ಬಿಟ್ಟರೆ ಮಧ್ಯಾಹ್ನ ಏನೂ ತಿಂದಿರಲಿಲ್ಲ. ಇವಾಗ ಇಲ್ಲಿ ಹೈಯೆಸ್ಟ್ ರೇಟಿಂಗ್ ಇತ್ತು ಈ ರೆಸ್ಟೋರೆಂಟಲ್ಲಿ, 4.8 ಇತ್ತು. ತುಂಬಾ ಚೆನ್ನಾಗಿತ್ತು ಪಿಜ್ಜಾ ಮಾತ್ರ. ಇಬ್ಬರು ಒಂದೊಂದು ತೊಗೊಂಡು ಖಾಲಿ ಮಾಡಿದ್ದೀವಿ. ನಂದು ಇನ್ನು ಒಂದು ಪೀಸ್ ಇದೆ ಅಷ್ಟೇ. ಸಿಯಾ ಕೂಡ ತಿಂದು ಚೆನ್ನಾಗಿದೆ. ಹೇಗಿತ್ತು ಚಿನಿ ಪಿಜ್ಜಾ? ಸೊ ಇವಾಗ ನೆಕ್ಸ್ಟ್ ಟೈಮ್ ಎಷ್ಟಾಗಿದೆ ಅಂದರೆ ಇನ್ನೇನು 6 ಗಂಟೆ ಇನ್ನು 5 ನಿಮಿಷ ಇದೆ. 6 ಗಂಟೆಗೆ ತಿಂದ್ಕೊಂಡು ಈ ಒಂದು ಊರನ್ನ ಒಂದು ರೌಂಡ್ ಹೊಡಿಯೋಕೆ ಹೋಗೋಣ. ಆಮೇಲೆ ಬೈ ಮಾಡಕ್ಕೆ ಇದು ಈ ಊರಿನ ಸಿಟಿ ಸೆಂಟರು. ನೋಡಿ ಹೇಗಿದೆ. ಸಿಯಾ ಏನೋ ಶಾಪಿಂಗ್ ಮಾಡಬೇಕಂತೆ. ಕ್ಲೋಸ್ ಕ್ಲೋಸ್ ಕ್ಲೋಸ್. ಇವಾಗ 6 o'clock ಆಯ್ತಲ್ಲ, ಸ್ವಲ್ಪ ಚಳಿ ಸ್ಟಾರ್ಟ್ ಆಯಿತು. ಚೆನ್ನಾಗಿದೆ ಊರು. ಈ ರೆಸ್ಟೋರೆಂಟ್ಗೆ ನೋಡಿ ನಾವು ಅವಾಗಲೇ ಹೋಗಿದ್ದು. ಇವಾಗ ನೆಕ್ಸ್ಟು ಎಲ್ಲಿ ಹೋಗೋದು ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಜಾಸ್ತಿ ಏನೋ ಆ್ಯಕ್ಟಿವಿಟೀಸ್ಗಳು ನಡೆಯೋದ್ರಿಂದ ಈ ಊರಲ್ಲಿ ಸ್ನೋ ಆ್ಯಕ್ಟಿವಿಟೀಸ್ ಅಂದರೆ ಸ್ಕೀ, ಸ್ನೋ ಬೋರ್ಡಿಂಗ್ ಅಥವಾ ಹೈಕ್ ಈ ಥರ ಇರೋದ್ರಿಂದ ಜಾಸ್ತಿ ಥರ ಶಾಪ್ಸ್ಗಳಿದೆ. ಅದು ಬಿಟ್ಟರೆ ಎಲ್ಲ ಫೇರಿಯನ್ ಓನಂಗ್ ಅಂದರೆ ಗೆಸ್ಟ್ ಹೌಸ್ಗಳನ್ನ ಮಾಡಿಬಿಟ್ಟಿದ್ದಾರೆ. ಈ ಊರು ನಿಮಗೆ ಹೇಗಿದೆ ಅಂತ ತೋರಿಸೋಣ ಅಂತ ಹೇಳಿಬಿಟ್ಟು ಇವಾಗ ಮೇಲ್ಗಡೆವರೆಗೆ ಬಂದಿದ್ದೀವಿ. ಇಲ್ಲಿ ನಾನು ಹಿಂದೆ ಮನೆಗಳನ್ನ ನೋಡ್ತಿರ್ಬೋದು, ಇಲ್ಲಿ ಈ ಥರ ಇದೆ. ಬಟ್ ಕೆಳಗಡೆ ಊರು ಹೇಗಿದೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ನೋಡಿ ಅಲ್ಲಿ, ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಊರು. ಸುತ್ತ ಮೌಂಟೇನ್ಸ್ ಇದೆ ಮತ್ತು ಕೆಳಗಡೆ ಊರಿರೋದು ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಹೇಗಿದೆ ನೋಡಿ, ಕಾಮೆಂಟ್ ಮಾಡಿ ಹೇಳಿ. ಇಲ್ಲಿಂದ ಈ ಊರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ನನಗಂತೂ ಇಲ್ಲಿಂದ ನೋಡ್ತಿದ್ರೆ ಇದೊಂದು ಊರಲ್ಲ, ಯಾವುದೋ ಪ್ರಕೃತಿಯ ಒಂದು ಕಲಾಕೃತಿ ಅಂತಾನೆ ಅನಿಸ್ತಿದೆ. ಈ ಊರು ಬೇಸಿಗೆ ಸಮಯದಲ್ಲಿ ಹಸಿರು ಸೌಂದರ್ಯ ಆಗಿರ್ಬೋದು ಅಥವಾ ಚಳಿಗಾಲದಲ್ಲಿ ಹಿಮದ ನೋಟ ಆಗಿರ್ಬೋದು, ಎಲ್ಲವೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಪ್ರತಿಯೊಂದು ಸೀಸನಲ್ಲೂ ಒಂದೊಂದು ಹೊಸ ಕತೆ ಹೇಳುತ್ತೆ ಈ ಊರು ಅಂತಾನೆ ಹೇಳ್ಬೋದು. Mein Name ist Sia. Habt ihr meine Videos gesehen? Bestimmt ja, oder? Heute erzähle euch, was haben wir heute gemacht. Okay, erst haben wir vom Schwäbisch Hall zu Oberstdorf gekommen. Und wir haben angekommen, da war ganz viel heiß. Dann haben wir 100 Millionen Fische gesehen. Eine ist Mama, eine ist Papa. Ich weiß nicht, was ist Papa und Mama. Da waren auch Babys. Okay, dann habt ihr gesehen, was ist hier? Ja, Haus und so welche Restauranten. Haben wir alles fertig gemacht von heute. Tschüss. Ich komme in die nächste Video und Kommentare für das zweite Video. Tschüss. ಇಲ್ಲಿಂದ ವ್ಯೂ ಮಾತ್ರ ಅಮೇಝಿಂಗ್ ಆಗಿದೆ. ಮಾತ್ರ ಉದಯ್ ಅಲ್ಲಿ ಡ್ರೋನ್ ಹಾರಿಸ್ತಾ ಇದ್ದಾರೆ, ನಾನು ಸಿಯಾ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ನಾನು ವಿಡಿಯೋ ಮಾಡಿದೆ. ಸಿಯಾ ಜರ್ಮನಲ್ಲಿ ವಿಡಿಯೋ ಮಾಡೋದ್ಲು, ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಆದ್ರೆ ನಾನು ನಿಮ್ಗೆ ವಿಡಿಯೋ ಇಂಗ್ಲಿಷ್ ಮಾಡಿಲ್ಲ, ಕನ್ನಡ ಮಾಡಿ. ನಾನು ಜರ್ಮನ್ ಮಾಡ್ಬೇಕು. ಆ ವಿಡಿಯೋ ತೊಗೊಂಡು ಟ್ರಾನ್ಸ್ಲೇಟ್ ಮಾಡ್ಬೇಕಂದ್ರೆ ಮಾಡ್ಬೋದು. ಆಮೇಲೆ ಮತ್ತೆ ಇನ್ಸ್ಟಾಗ್ರಾಮ್ಗೆ ಹಾಕಬೇಕು. ಬಾಯ್. ಟ್ರಾನ್ಸ್ಲೇಟ್ ಅಂತ ಟ್ರಾನ್ಸ್ಲೇಟ್ ಮಾಡ್ಬೋದು. ನನ್ನ ವಿಡಿಯೋ ನಾನು ಮಾಡ್ಬೋದು. ಹೌದಾ? ಆಮೇಲೆ ಮತ್ತೆ ಎಲ್ಲಿತ್ತು ಅಲ್ಲಿಗೆ ಹಾಕ್ಬೇಕು. ಹಂಗಂದ್ರೆ ಏನು, ಎಲ್ಲಿತ್ತು ಅಲ್ಲಿಗೆ ಹಾಕ್ಬೇಕು ಅಂದ್ರೆ ಫಸ್ಟ್ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಎಲ್ಲ ವರ್ಡ್ಸ್ ನ ನೋಡಿ, ಆಮೇಲೆ ಅದ್ ವಿಡಿಯೋನ ಮತ್ತೆ ತೆಗ್ದಾಕಿ ChatGPT ಇಂದ ಇನ್ಸ್ಟಾಗ್ರಾಮ್ ಹಾಕ್ಬೇಕು. ಮತ್ತೆ ನಮ್ದು ಚಾನಲ್ ಅಂದ್ರೆ ಅವಳು ಒರಿಜಿನಲ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೆಕ್ಸ್ಟ್ ಒರಿಜಿನಲ್ ಜರ್ಮನೇ ಇರ್ಲಿ ಅಂತ ಹೇಳ್ತಿದ್ದಾಳೆ ಅಲ್ಲ. ನಂದು ಮಮ್ಮ ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡ್ಬೇಕಂದ್ರೆ ಮತ್ತೆ ಹೋಗಿರ್ಬಾರ್ದು. ಏನ್ ಮಾಡ್ಬೇಕು? ಕಮೆಂಟ್ ಮಾಡ್ಬೇಕು. ಆಮೇಲೆ ಏನ್ ಮಾಡ್ಬೇಕು? ಲೈಕ್ ಮಾಡಬೇಕು. ರೈಟ್. ಓಕೆ. ಐ ಹೋಪ್ ಮಮ್ಮಂದು ವಿಡಿಯೋ ಲೈಕ್ ಆಗಿರುತ್ತೆ, ನನ್ನ ವಿಡಿಯೋನು ಲೈಕ್ ಆಗಿರುತ್ತೆ, ಆಮೇಲೆ ಪಪ್ಪನ ವಿಡಿಯೋನು ಲೈಕ್ ಆಗಿರುತ್ತೆ.
ಆಮೇಲೆ ಎಲ್ಲರಿಗೂ ಕಮೆಂಟ್ ಹಾಕಿ ಲೈಕ್ ಮಾಡಿ. ಹೇಗೆ ಅನ್ಸ್ತು ನಮ್ದು ವಿಡಿಯೋ? ಚೆನ್ನಾಗಿದ್ಯಾ ಇಲ್ಲ ಬ್ಯಾಡ್ ಇದೆಯಾ? ಚೆನ್ನಾಗಿದ್ರೆ ಲೈಕ್ ಕೊಡಿ, ಬ್ಯಾಡ್ ಇದ್ರೆ ಏನು ಮಾಡಬೇಡಿ. ಬಾಯ್. ಹೇಗಿದೆ ಓಬೆರ್ಸ್ಡಾರ್ಫ್? ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಸ್ಮಾಲ್ ಹೈಕ್ ಅಂತ ಬಂದ್ವಿ, ಬಟ್ 10 ಕಿಲೋಮೀಟರ್ಸ್ ಹೈಕೇ ಆಗೋಯ್ತು. ಸೊ ಇವಾಗ 7 ಗಂಟೆ ಆಯಿತು, ಮನೆಗೆ ಹೊರಡೋ ಸಮಯ ಕೂಡ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇವಳ ಥರ ಫನ್ನಿ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ 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 ಫ್ರಮ್ ಓಬೆರ್ಸ್ಡಾರ್ಫ್.